ಎದ್ದು ನಿಂತು ಕಾರ್ಯಕ್ರಮದ ಜ್ಯೋತಿ ಬೆಳಗುವ ಈ ಸಂದರ್ಭದಲ್ಲಿ ಗೌರವವನ್ನ ಸಮರ್ಪಿಸಬೇಕೆಂದು ವಿನಂತಿಸಿಕೊಳ್ಳುತ್ತೇನೆ. ತಮ್ಮೆಲ್ಲರ ಚಪ್ಪಾಳೆಗಳ ಮೂಲಕ ಈ ಒಂದು ಐತಿಹಾಸಿಕ ಕಾರ್ಯಕ್ರಮವನ್ನ ವಿದ್ಯುಕ್ತವಾಗಿ ದೀಪ ಬೆಳಗುವುದರ ಮೂಲಕ ಚಾಲನೆಯನ್ನ ನೀಡುತ್ತಿರತಕ್ಕಂಥ ಶ್ರೀಯುತ ಸುಧಾಮ್ ದಾಸ್ ಅವರು, ಮಾನ್ಯ ಶಾಸಕರು, ವಿಧಾನ ಪರಿಷತ್, ಕರ್ನಾಟಕ ಸರ್ಕಾರ ಹಾಗೂ ವೇದಿಕೆ ಮೇಲಿರ್ತಕ್ಕಂಥ ಎಲ್ಲ ಆಹ್ವಾನಿತ ಗಣ್ಯರನ್ನ ಮತ್ತೊಮ್ಮೆ ವಿನಂತಿಸಿಕೊಳ್ಳುತ್ತಾ ಕಾರ್ಯಕ್ರಮದ ವೇದಿಕೆಯಲ್ಲಿರ್ತಕ್ಕಂಥ ಪೂರ್ವಿಕರ ಕಾರ್ಯಕ್ರಮದ ವೇದಿಕೆಯಲ್ಲಿರ್ತಕ್ಕಂಥ ಬಂಧುಗಳೇ, SC, SP, TSP ಕಾರ್ಯಕ್ರಮ ಕುರಿತಾದ ಈ ಒಂದು ಸಂದರ್ಭದಲ್ಲಿ ವೇದಿಕೆಯ ಮೇಲಿರ್ತಕ್ಕಂಥ ಎಲ್ಲ ಗಣ್ಯರು ಹಾಗೂ ಸಭಿಕರಿಗೆ ಎಲ್ಲೋಗಿದೆ ಇದು ನಾವು ಪ್ರಶ್ನೆ ಮಾಡ್ಕೋಬೇಕಾಗಿದೆ. ಮತ್ತೆ ನಾವು ಕಳೆದ ಅಧ್ಯಯನದಲ್ಲಿ ಕಂಡಂಗೆ, ಮತ್ತೆ ನಿಮಗೂ ಗೊತ್ತಿದೆ, ಇದೇ ಆಕ್ಟ್ ಅಲ್ಲಿ ಇರ್ತಕ್ಕಂಥ 7C ಮತ್ತು 7D ಅನ್ನು ಬಳಸಿಕೊಂಡು ಈ ಹಣವನ್ನ ಬಹಳ ಮುಖ್ಯವಾಗಿ ನಾರಾಯಣನವರು ಮತ್ತು SCSP TSP ಆಕ್ಟ್ ಅನ್ನು ಸ್ಪಷ್ಟವಾಗಿ ಹೇಳ್ತದೆ, ಈ ದುಡ್ಡು ನಾನ್ ಡೈವರ್ಟಬಲ್, ನಾನ್ ಲ್ಯಾಪ್ಸಬಲ್. ನಾವು ಇದನ್ನ ಕ್ಲಿಯರ್ ಆಗಿ ನಾನ್ ಡೈವರ್ಟಬಲ್ ಅನ್ನುವ ಅಂಶವನ್ನು ವೈಲೇಟ್ ಮಾಡಿ ಮೆಜಾರಿಟಿ ಆಫ್ ದ ಫಂಡ್ಸ್ ಹ್ಯಾವ್ ಬಿನ್ ಡೈವರ್ಟೆಡ್. ಬೇರೆ ಬೇರೆ ನಮಗಲ್ಲದ ಯೋಜನೆಗಳಿಗೆ, ಎಂಥ ಯೋಜನೆಗಳಿಗೆ ಅಂದ್ರೆ ನಗು ಬರುತ್ತೆ. ಎಂಥದ್ದು ಹುಲಿ ಸಂರಕ್ಷಣೆಗೆ, ಹುಲಿನೂ ಕೂಡ SC ಹುಲಿ ಮಾಡ್ಬಿಟ್ಟವ್ರೆ, SC ಹುಲಿ ಮಾಡ್ಬಿಟ್ಟವ್ರೆ. ಹುಲಿ ಸಂರಕ್ಷಣೆಗೆ, ಬೆಂಗಳೂರಿನ ಔಟರ್ ರಿಂಗ್ ರೋಡ್ಗೆ, ದೊಡ್ಡ ದೊಡ್ಡ ಡ್ಯಾಮ್ ಪ್ರಾಜೆಕ್ಟ್ಗಳಿಗೆ, ತಮಾಷೆ ನೋಡಿ, 48,000 ಕೋಟಿ, ಅದು 12 ವರ್ಷದಲ್ಲಿ 3.8 ಲಕ್ಷ ಕೋಟಿ. ನಾಚಿಕೆ ಆಗಬೇಕು ನಮಗೆ. ಕಳೆದ 3 ವರ್ಷದಿಂದ ನಮ್ಮ SC ST ಮಕ್ಕಳು ಓದ್ತಾ ಇರೋ ಹಾಸ್ಟೆಲ್ಗಳಿಗೆ ಏನು ಊಟ ಕೊಟ್ಟಿದಾರೋ ಅದಕ್ಕೆ ಇನ್ನೂ ಬಿಲ್ ಕೊಟ್ಟಿಲ್ಲ. 350 ಕೋಟಿ ಪೆಂಡಿಂಗ್ ಇದೆ. ಸ್ಕಾಲರ್ಶಿಪ್ ಸಿಕ್ಕಿಲ್ಲ. 3.8 ಲಕ್ಷ ಕೋಟಿ ನಿಮಗೆ ಬೇರೆ 300-400 ಕೋಟಿ ಕೊಡೋಕ್ಕಾಗ್ತಲ್ಲ. ಎಲ್ಲ ಹೋಯ್ತು. ಸೊ ಡೆಮೋಕ್ರಸಿ ಮೀನ್ಸ್ ದ ರೂಲ್ ಆಫ್ ಮೆಜಾರಿಟಿ ಎನ್ನುವುದು ಪ್ರಜಾಪ್ರಭುತ್ವದ ಆಶಯವಾಗಿದ್ದು, ದಲಿತರನ್ನು ಅಧಿಕಾರ ರಾಜಕಾರಣದಿಂದ ದೂರ ಇಡಲು ದಲಿತರ ಜನಸಂಖ್ಯಾ ಪ್ರಾಬಲ್ಯವನ್ನು ಮರೆಮಾಚಲಾಗಿದೆ. ಇನ್ನೇನು ದಲಿತರು ಕರ್ನಾಟಕದ ಮುಖ್ಯಮಂತ್ರಿ ಆಗಬಹುದು ಎನ್ನುವ ಹಂತದಲ್ಲಿಯೇ ಈ ರೀತಿ ದಲಿತರ ಜನಸಂಖ್ಯಾ ಬಲವನ್ನು ಮರೆಮಾಚಿ ನಗಣ್ಯಗೊಳಿಸಿ ರಾಜಕೀಯ ಅಧಿಕಾರ ಪಡೆದುಕೊಳ್ಳುವ ಬಾರ್ಗೇನಿಂಗ್ ಶಕ್ತಿಯನ್ನು ಕಸಿದುಕೊಳ್ಳಲಾಗಿದೆ. ಇದು ದಲಿತರಿಗೆ ಮಾಡಿರುವ ಮತ್ತೊಂದು ಚಾರಿತ್ರಿಕ ವಂಚನೆಯಾಗಿದೆ. 2015ರಲ್ಲಿ ಮೊದಲನೇ ಸ್ಥಾನದಲ್ಲಿದ್ದ ದಲಿತರು 2026ಕ್ಕೆ ಲೆಕ್ಕಕ್ಕಿಲ್ಲದಂತಾಗಿದ್ದು ಏಕೆ ಎಂಬುದಕ್ಕೆ ಕೆಲವರು ಒಳ ಮೀಸಲಾತಿಯಿಂದಲೇ ನಾವು ಪ್ರವರ್ಗ A, ಪ್ರವರ್ಗ B, ಪ್ರವರ್ಗ C 3 ಗುಂಪುಗಳಾಗಿದ್ದೇವೆ, ಹಾಗಾಗಿ ನಾವು ಲೆಕ್ಕಕ್ಕಿಲ್ಲ ಎಂಬ ಅಂಶವನ್ನು ಕೆಲವು ದಲಿತರು ತಮಗೆ ತಾವೇ ಹೇಳಿಕೊಳ್ಳುತ್ತಿದ್ದಾರೆ. ಒಳ ಮೀಸಲಾತಿ ನಮ್ಮನ್ನು ಒಡೆದಿಲ್ಲ ಮತ್ತು ಒಡೆಯಲ್ಲ ಎಂಬುದನ್ನು ನಾವು ಅರ್ಥ ಮಾಡಿಕೊಳ್ಳಬೇಕಾಗಿದೆ. ಅಂತೆಯೇ ಮೀಸಲಾತಿ ಹೇಗೆ ಸಂವಿಧಾನಬದ್ಧವೋ ಹಾಗೆ ಒಳ ಮೀಸಲಾತಿಯೂ ಸಹ ಸಂವಿಧಾನಬದ್ಧ. ಮೀಸಲಾತಿ ಹೇಗೆ ಸಾಮಾಜಿಕ ನ್ಯಾಯವೋ ಹಾಗೆ ಒಳ ಮೀಸಲಾತಿಯೂ ಸಹ ಸಾಮಾಜಿಕ ನ್ಯಾಯ. ಇದು ನಮ್ಮ ಅಚಲ ನಂಬಿಕೆ ಮತ್ತು ವಿಶ್ವಾಸ ಆಗಬೇಕು. ಸಂವಿಧಾನದ 15, 16, 16ನೇ ಅನುಚ್ಛೇದಗಳು ಸಮಾಜದಲ್ಲಿ ಸಾಕಷ್ಟು ಪಾಲು ಪಡೆಯದ ಸಮುದಾಯಗಳಿಗೆ ವಿಶೇಷ ಆದ್ಯತೆಯನ್ನು ನೀಡಿ ಪರಿಶಿಷ್ಟ ಜಾತಿ
ಮತ್ತು ಪರಿಶಿಷ್ಟ ವರ್ಗಗಳಿಗೆ ಶಿಕ್ಷಣ ಮತ್ತು ಉದ್ಯೋಗದಲ್ಲಿ ಮೀಸಲಾತಿಯನ್ನು ಒದಗಿಸಿದೆ. ಪರಿಶಿಷ್ಟ ಜಾತಿಯ 101 ಜಾತಿಗಳಲ್ಲಿ ಕೆಲವು ಜಾತಿಗಳು ಕೆಲವು ಸಾಮಾಜಿಕ ಮತ್ತು ಪ್ರಾದೇಶಿಕ ಕಾರಣಗಳಿಂದಾಗಿ ಸಹಜವಾಗಿ ಹೆಚ್ಚು ಅವಕಾಶಗಳನ್ನು, ಕೆಲವು ಜಾತಿಗಳು ಕಡಿಮೆ ಅವಕಾಶಗಳನ್ನು ಪಡೆದಿದ್ದಾರೆ. ಇಲ್ಲಿ ಯಾರೊಬ್ಬರು ಮತ್ತೊಬ್ಬರ ಅವಕಾಶಗಳನ್ನು ಕಸಿಯದಿದ್ದರೂ ಕೆಲವರಿಗೆ ಸಹಜವಾಗಿ ಕಡಿಮೆ ಪಾಲು ದಕ್ಕಿದೆ. ಆದ್ದರಿಂದ ಸುಪ್ರೀಂ ಕೋರ್ಟ್ ಸಂವಿಧಾನದ ಆಶಯದಂತೆ ಒಳ ಮೀಸಲಾತಿಯ ಪ್ರಸ್ತಾವನೆಯನ್ನು ಒಪ್ಪಿ ರಾಜ್ಯಗಳಿಗೆ ಅನುಷ್ಠಾನದ ಅಧಿಕಾರ ನೀಡಿದೆ. ಬದಲಾದ ಸಾಮಾಜಿಕ, ಶೈಕ್ಷಣಿಕ ಮತ್ತು ಆರ್ಥಿಕ ಹಿಂದುಳಿಯುವಿಕೆಯ ಕಾರಣದಿಂದ ಒಳ ಮೀಸಲಾತಿಯು ಇಂದು ಬಂದಿದೆ. ನಮಗೆ ತಿಳಿದಿರಬೇಕಾದ ಮತ್ತೊಂದು ವಿಷಯವೆಂದರೆ, ಒಳ ಮೀಸಲಾತಿಯಡಿ ನಾವು ನಮ್ಮೊಳಗೆ ಸಮಪಾಲು ಹಂಚಿಕೊಂಡಿದ್ದೇವೆಯೇ ಹೊರತು ಪ್ರತ್ಯೇಕ ಸಮುದಾಯವಾಗಿ ಹಂಚಿ ಹೋಗಿಲ್ಲ. ಈಗಲೂ ನಾವು ಪರಿಶಿಷ್ಟ ಜಾತಿ ಜನರೇ ಆಗಿದ್ದೇವೆ. ಒಂದೇ ನಮೂನೆಯ ಜಾತಿ ಪ್ರಮಾಣ ಪತ್ರವನ್ನು ಪಡೆಯುತ್ತಿದ್ದೇವೆ. ಆದ್ದರಿಂದ ನಾವು ಎಂದೆಂದಿಗೂ ಒಂದೇ ಆಗಿರುತ್ತೇವೆ. ನಮ್ಮ ಜೊತೆಗೆ ಪರಿಶಿಷ್ಟ ವರ್ಗದ ಬಂಧುಗಳು ಸೇರಿ ನಮ್ಮ ಜನಸಂಖ್ಯೆ 1.5 ಕೋಟಿ ದಾಟುತ್ತದೆ ಎಂಬುದು ಸತ್ಯ. ಆದರೆ ಒಳ ಮೀಸಲಾತಿ ಜಾರಿಯಾಗುವ ಹಂತದಲ್ಲಿ ಪರಿಶಿಷ್ಟ ಜಾತಿಯ ವಿವಿಧ ಉಪವರ್ಗಗಳ ಗುಂಪುಗಳು ಲಕ್ಷಾಂತರ ಸಂಖ್ಯೆಯಲ್ಲಿ ನೆರೆದು ಪರಸ್ಪರರ ಮೇಲೆ ಕೆಸರೆರಚಾಟ ಮಾಡಿಕೊಂಡು, ದೂಷಿಸಿಕೊಂಡು, ನಿಂದಿಸಿಕೊಂಡು 3 ಪ್ರವರ್ಗಗಳಲ್ಲಿ ಒಳ ಮೀಸಲಾತಿ ಪಡೆದುಕೊಂಡಿದ್ದೇವೆ. ಇದರಿಂದ ಕಿಂಚಿತ್ತೂ ಪ್ರಯೋಜನ ಪಡೆಯಲಾಗದ ಲಕ್ಷಾಂತರ ಅನಕ್ಷರಸ್ಥ ಹಳ್ಳಿಯ ಮುಗ್ಧ ಜನರ ಮನಸ್ಸನ್ನು ಕಲುಷಿತಗೊಳಿಸಿ ಅವರನ್ನು ಬೀದಿಗೆ ತಂದು ನಿಲ್ಲಿಸಿದ್ದೇವೆ. ಎಲ್ಲಾದ್ರೂ ಒಂದು ಒಕ್ಕರಲ ವಿರೋಧಿ ಧ್ವನಿ ಕೇಳಬಂತ, ಅದು ಸಂಘಟನೆ ಮೂಲಕವಾಗಲಿ ಶಾಸನ ಸಭೆಗಳಲ್ಲಾಗಲಿ ಪರಿಣಾಮಕಾರಿಯಾದ ಧ್ವನಿ ಎಲ್ಲೂ ಕೇಳಬರಲ್ಲ. ಶಾಸನ ಸಭೆಯಲ್ಲಿ ಯಾರು ಪ್ರಶ್ನೆನೂ ಕೂಡ ಮಾಡಿಲ್ಲ. ಅದಾದ ನಂತರ ಆಯಿತು, ಇದ್ರ ಬಗ್ಗೆ ಚರ್ಚೆಗಳು ಶುರುವಾಯಿತು. 70ನಲ್ಲಿ MBBS ಕೊಡಿ, ಇಂಜಿನಿಯರ್ ಕೊಡಿ ಅಂತ. ಇಲ್ಲಿ ಕೊಡ್ತಾ ಇರೋ ನಿಧಿ ಡೈವರ್ಷನ್ ಆಗಿಲ್ಲ ಅಂದ್ರೆ ಪ್ರತಿಯೊಂದು ಶಿಕ್ಷಣಕ್ಕೂ ಕೊಡ್ಬೋದು. ಪ್ರತಿಯೊಬ್ಬ ದಲಿತನನ್ನು ನಾವು ಫಾರಿನ್ ಕಳಿಸ್ಬೋದು. ಬರೀ ನೀವು ಯಾವುದೇ ಒಂದು ನಿಮ್ಮ ಬೇಡಿಕೆನ ಸಂಕುಚಿತಗೊಳಿಸ್ಕೋಬೇಡಿ. ಬಾಬಾ ಸಾಹೇಬ್ ನಿಮ್ಮನ್ನ ಅಷ್ಟೊಂದು ದುರ್ಬಲರಾಗಿ ಮಾಡಿಲ್ಲ. ನಿಮ್ಮ ಒಳಗಿನ ಆತ್ಮಸ್ಥೈರ್ಯನ ಸ್ವಲ್ಪ ಜಾಗೃತಪಡಿಸ್ಕೊಳ್ಳಿ ಅಷ್ಟೇ. ಇಲ್ಲಿ SCP TSP ದುರ್ಬಳಕೆ ವಿರೋಧಿಸುವ ಸಂದರ್ಭದಲ್ಲಿ ನಾನು ಹೇಳಿದೆ, ಆಹಾರ ಮತ್ತು ನಾಗರಿಕ ಪೂರೈಕೆ ಇಲಾಖೆ ಹೊರಡಿಸಿರೋ ಅಂಕಿಅಂಶದ ಪ್ರಕಾರನೇ ದಲಿತ ಸಮುದಾಯಕ್ಕೆ ಸೇರಿರೋ BPL ಕುಟುಂಬಗಳ ಸಂಖ್ಯೆ 4.81 ಲಕ್ಷ ಅಷ್ಟೇ. 4.81 ಲಕ್ಷ ನಮ್ಮ ಅಂದಿನ ಫುಡ್ ಆ್ಯಂಡ್ ಸಿವಿಲ್ ಸಪ್ಲೈ ಕಾರ್ಪೊರೇಷನ್ ಅವರು ಒದಗಿಸಿರೋ BPL ಕುಟುಂಬಗಳ ಸಂಖ್ಯೆ. ನಮ್ಮ SC ST TSP ನಿಧಿ ಇದುವರೆಗೆ ಬಳಸಿರೋ ಹಣ, ನಿಗದಿಪಡಿಸಿರೋ ಹಣ 3.73 ಲಕ್ಷ ಕೋಟಿ. ಬರೀ BPL ಕುಟುಂಬಗಳು ಒದಗಿಸಿದ್ರೆ ಯಾರನ್ನು BPL ಅಲ್ಲಿ ಉಳಿತಿರಲ್ವಲ್ಲ ಸ್ವಾಮಿ. ಬೇರೆ ಇನ್ನೇನು ಬೇಡ, ನಮ್ಗೆ ಬೇಕಾದ್ರೆ ಬರೀ BPL ಕೊಡಿ. ಅನುಕೂಲಸ್ಥರು ಯಾರ್ಯಾರು ಬಾಬಾ ಸಾಹೇಬರಿಂದ ಸ್ವಲ್ಪ ಅನುಕೂಲಸ್ಥರಾಗಿದ್ದಾರೋ ಅವ್ರು ಬೇಕಾದ್ರೆ ಧಾರಾಳ ಕೊಡೋಣ. ಆದರೆ ಇಲ್ಲಿ ಒಂದು ಸ್ವಯಂ ಉದ್ಯೋಗಕ್ಕೆ ಅರ್ಜಿ ಹಾಕೊಂಡಿರೋರು ಕಚೇರಿಯಿಂದ ಕಚೇರಿಗೆ ಅಲಿತಾ ಇದ್ದಾರೆ. ಸಾರಥಿ ಅಂತ ಯಾವುದೋ ಒಂದು ಸ್ಕೀಮ್ನವರು ವರ್ಷಾನುಗಟ್ಟಲೆ ಅರ್ಜಿ ಹಾಕೊಂಡು ಅಲಿತಾ ಇದ್ದಾಗ, ಈ ಕಡೆ 39 ಇಲಾಖೆಗಳಿಂದ ನಮಗೂ ಅದಕ್ಕೂ ಸಂಬಂಧ ಇಲ್ಲದಿರೋ ಯೋಜನೆಗಳಿಗೆ ಹಣ ಒದಗಿಸ್ತಾ ಇದ್ರೆ, ಬಿಡುಗಡೆ ಆಗ್ತಾ ಇದ್ರೆ, ನಾವು ಸದ್ದಿಲ್ಲದೆ ನೋಡ್ತಾ ಕೂತ್ಕೊಂಡ್ರೆ ನಮ್ಮ ಸಮುದಾಯ ಏನಕ್ಕೆ ಲಾಯಕು, ಯಾವ ಉದ್ದೇಶಕ್ಕೆ ಇದು ನಾವು ಇವ್ರನ್ನ ಗೌರವಿಸ್ಬೇಕು ಅನ್ನೋ ಪ್ರಶ್ನೆನ ನಮಗೆ ನಾವೇ ಕೇಳ್ಕೋಬೇಕಾಗ್ತದೆ. ಸದ್ಯದ ಮಟ್ಟದಲ್ಲಿ
ತಣ್ಣಗಾಗಿದೆ. ಅದ್ರ ಫಲಿತಾಂಶ ಇನ್ನೂ ಕಾದು ನೋಡಬೇಕಾಗಿದೆ. ಬಟ್ ಸದ್ಯದ ಮಟ್ಟದಲ್ಲಿ ತಣ್ಣಗಾಗಿದೆ. ಇಂಥ ಪರಿಸ್ಥಿತಿನಲ್ಲಿ ನಾವು ಸುಮ್ಮನೆ ಕೂರೋದು ಬದಲು ನಮ್ಮ ಸಮುದಾಯ ಹಿತರಕ್ಷಣೆಗೋಸ್ಕರ ಪ್ರತಿಯೊಬ್ಬ ಸಮುದಾಯದ ಪ್ರತಿನಿಧಿಯೂ ಕೂಡ ಅತ್ಯಂತ ತ್ವರಿತವಾಗಿ ಕ್ರಿಯಾಶೀಲ ಆಗಬೇಕಾಗಿರೋ ಅವಶ್ಯಕತೆ ಇದೆ.